ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಮ್ದಂಡು. ತಮಿಳುನಾಡಿನಲ್ಲಿ ದೊಡ್ಡ ಬೆಳವಣಿಗೆ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ತಮಿಳುನಾಡಿನಲ್ಲಿ ಏನಪ್ಪಾ ದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರೆ, ಟಿವಿಕೆ ಸರ್ಕಾರದ ವ್ಯಾಲಿಡಿಟಿ ತೀರಾ ಕಡಿಮೆ ಅನ್ನುವಂತಹ ಮಾತು ತಮಿಳುನಾಡಿನಲ್ಲಿ ಕೇಳಿ ಬರ್ತಾ ಇದೆ. ಅತಿ ಶೀಘ್ರದಲ್ಲಿ ಈ ಸರ್ಕಾರ, ಟಿವಿಕೆ ಸರ್ಕಾರ ಪತನವಾಗುತ್ತಂತೆ. ಅದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಹಾಗಾದ್ರೆ ಆ ಬೆಳವಣಿಗೆಗಳೇನು? ನಿಜವಾಗ್ಲೂ ಕೂಡ ಟಿವಿಕೆ ಸರ್ಕಾರ ಪತನವಾಗುತ್ತಾ? ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ, 2026ರಲ್ಲಿ ಇಡೀ ದೇಶದ ಗಮನವನ್ನ ಸೆಳೆದಂತ ಚುನಾವಣೆ ಮತ್ತು ರಿಸಲ್ಟ್ ಯಾವುದು ಅಂತ ಹೇಳಿದ್ರೆ ತಮಿಳುನಾಡು ರಿಸಲ್ಟ್. ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ದಳಪತಿ ವಿಜಯ್ ಅವರ ಪಕ್ಷ ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ಈಗ ಸಿಎಂ ಆಗಿದ್ದಾರೆ ವಿಜಯ್. ಸಿಎಂ ಆಗಿದ್ದಾರೆ ಸರಿ, ಬಟ್ ಎಷ್ಟು ದಿನ ಸಸ್ಟೈನ್ ಮಾಡ್ತಾರೆ? ಬಹುಮತ ಇರಲಿಲ್ಲ. ಅದಾದ ನಂತರ ಮಿತ್ರ ಪಕ್ಷಗಳು ಬಂತು, ಕಾಂಗ್ರೆಸ್ ಸಪೋರ್ಟ್ ಮಾಡ್ತು, ಕಮ್ಯುನಿಸ್ಟರು ಸಪೋರ್ಟ್ ಮಾಡಿದ್ದಾರೆ. ಈಗ AIADMKಯ 25 ಶಾಸಕರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಈಗ ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ, ದಳಪತಿ ವಿಜಯ್ ಸಿಎಂ ಆಗಿ ಈ ಸರ್ಕಾರವನ್ನ ಹೇಗೆ ನಡೆಸ್ತಾರೆ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆ ಜೀವಂತವಾಗಿ ಇದ್ದಾಗಲೇ ತಮಿಳುನಾಡಿನ ಮಾಜಿ ಸಿಎಂ MK ಸ್ಟಾಲಿನ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. MK ಸ್ಟಾಲಿನ್ ಅವರು ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಿದ್ರು. ಭಾಗಿಯಾಗಿ ಎಲ್ಲರಿಗೂ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ತಮಿಳುನಾಡಿಗೆ ಮತ್ತೊಂದು ಎಲೆಕ್ಷನ್ ಬರುತ್ತೆ, ಸೊ ರೆಡಿಯಾಗಿ. ಟಿವಿಕೆ ಸರ್ಕಾರದ ಈ ವ್ಯಾಲಿಡಿಟಿ ತುಂಬಾ ಕಡಿಮೆ ಇದೆ, ಸೊ ನೀವು ರೆಡಿಯಾಗಿರಿ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದಾರೆ. ಈ ಸರ್ಕಾರ ಪತನವಾಗುತ್ತೆ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಒಂದು ಕಡೆ MK ಸ್ಟಾಲಿನ್ ಅವರು ಸರ್ಕಾರ ಪತನದ ಬಗ್ಗೆ ಮಾತನಾಡ್ತಾ ಇದ್ರೆ, ಮತ್ತೊಂದು ಕಡೆ MK ಸ್ಟಾಲಿನ್ ಅವರ ಪರವಾಗಿ ಇದ್ದಂತಹ ಅಥವಾ DMK ಜೊತೆ ಇದ್ದಂತಹ CPIM, CPI ಈ ನಾಯಕರು ಬಹಿರಂಗವಾಗಿ ಈಗ ದಳಪತಿ ವಿಜಯ್ ವಿರುದ್ಧ ಮಾತನಾಡ್ತಾ ಇದ್ದಾರೆ. CPI, CPIM 4 ಶಾಸಕರು ಟಿವಿಕೆ ಜೊತೆ ಇದ್ದಾರೆ, ಅಂದ್ರೆ ಬೆಂಬಲ ಸೂಚಿಸಿದ್ದಾರೆ. ಬೇಷರತ್ತಾಗಿ ಬೆಂಬಲ, ಯಾವುದೇ ರೀತಿಯ ಬೇಡಿಕೆ ಇರಲಿಲ್ಲ, ಬೇಷರತ್ತಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಈಗ ಬೇಷರತ್ತಾಗಿ ಬೆಂಬಲವನ್ನು ಸೂಚಿಸಿರುವಂತಹ ಈ ಕಮ್ಯುನಿಸ್ಟ್ ಪಾರ್ಟಿಯ ಶಾಸಕರು ಬಹಿರಂಗವಾಗಿ ಟಿವಿಕೆ ವಿರುದ್ಧ ಅಥವಾ ದಳಪತಿ ವಿಜಯ್ ಅವರ ನಡೆ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಒಂದು ಕಡೆ MK ಸ್ಟಾಲಿನ್ ಅವರು ಪರೋಕ್ಷವಾಗಿ ಸರ್ಕಾರ ಪತನವಾಗುತ್ತೆ ಅಂತ ಹೇಳಿದ್ದು, ಅದೇ ಸಂದರ್ಭದಲ್ಲಿ ಎಡಪಕ್ಷದ ನಾಯಕರು ಈ ಬಹಿರಂಗವಾಗಿ ಬಂದು ಟಿವಿಕೆ ವಿರುದ್ಧ ಅಥವಾ ದಳಪತಿ ವಿಜಯ್ ವಿರುದ್ಧ ಮಾತನಾಡ್ತಾ ಇರೋದು. ಸೊ ಎಲ್ಲೋ ಸಮಥಿಂಗ್ ಏನೋ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಎಡಪಕ್ಷಗಳು ಬಹಿರಂಗವಾಗಿ ಬಂದು ದಳಪತಿ ವಿಜಯ್ ವಿರುದ್ಧ ಯಾಕೆ ಮಾತನಾಡ್ತಾ ಇದೆ? ಯಾಕೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ? ಈ ಪ್ರಶ್ನೆಗೂ ಕೂಡ ಉತ್ತರ ಇದೆ. ಏನಪ್ಪ ಉತ್ತರ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ದಳಪತಿ ವಿಜಯ್ ಅವರು ಅಸೆಂಬ್ಲಿಯಲ್ಲಿ ವಿಶ್ವಾಸ ಮತಯಾಚನೆ ಮಾಡಿದ್ರು. ಅವರಿಗೆ ಬರೋಬ್ಬರಿ 144 ಶಾಸಕರು ಬೆಂಬಲವನ್ನ ಸೂಚಿಸಿದ್ರು. ಕೇವಲ 22 ಮಂದಿ ಮಾತ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. 5 ಜನ ಈ ಪ್ರಕ್ರಿಯೆಯಿಂದ ದೂರ ಇದ್ರು. 22 ಶಾಸಕರು ಯಾರು? AIADMKಯ ಶಾಸಕರು, ಅದರಲ್ಲೂ ಕೂಡ ಪಳನಿಸ್ವಾಮಿ ಬಣದವರು. ಇದ್ರ ಮುಖ್ಯವಾಗಿ ಟಿವಿಕೆ ಸರ್ಕಾರಕ್ಕೆ ಅಥವಾ ದಳಪತಿ ವಿಜಯ್ ಅವರಿಗೆ ದೊಡ್ಡ ಬಹುಮತ ಅಥವಾ ಈ ಸಂಖ್ಯಾಬಲ ಸಿಕ್ಕಿದ್ದು ಹೇಗೆ ವಿಶ್ವಾಸ ಮತಯಾಚನೆಯಲ್ಲಿ ಅಂತ ಹೇಳಿದ್ರೆ, AIADMKಯ ಷಣ್ಮುಗಂ ಅವರ ಬಣದ ಎಲ್ಲಾ ಶಾಸಕರು 25 ಶಾಸಕರು ವಿಜಯ್ ಪರವಾಗಿ ನಿಂತ ಕಾರಣಕ್ಕಾಗಿ 144 ಆಯಿತು. ಈಗ ಈ AIADMK ಶಾಸಕರು ವಿಜಯ್ಗೆ ಬೆಂಬಲ ಸೂಚಿಸಿದ್ರಲ್ವಾ, ಆಲ್ಮೋಸ್ಟ್ ಇವರು ಟಿವಿಕೆ ಪಕ್ಷದ ಜೊತೆ ಸೇರಿಕೊಳ್ಳುವಂತಹ ಸಾಧ್ಯತೆಗಳಿದೆ. AIADMKಯ ಒಂದಿಷ್ಟು ಶಾಸಕರು. ಇದಕ್ಕೆ ಎಡಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಅಥವಾ ದಳಪತಿ ವಿಜಯ್ ಅವರು AIADMK ಶಾಸಕರನ್ನ ಸೇರಿಸಿಕೊಳ್ಳಬಾರದು, ಅವರ ಬೆಂಬಲವನ್ನ ಪಡೆಯಬಾರದು. ಇಫ್ ಇನ್ ಕೇಸ್ ಏನಾದರೂ ಅವರ ಬೆಂಬಲವನ್ನ ಪಡೆದಿದ್ದೇ ಆದ್ರೆ ನಾವು ನಿಮಗೆ ಕೊಟ್ಟಂತಹ ಬೆಂಬಲವನ್ನ, ಸಪೋರ್ಟ್ ಅನ್ನ ವಾಪಸ್ ಪಡೀತೀವಿ ಅಂತ ಹೇಳಿ ಈಗ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಅಲ್ಲಿಗೆ ತಮಿಳುನಾಡಿನಲ್ಲಿ ಅಂತೂ ಇಂತೂ ಸರ್ಕಾರ ರಚನೆ ಆಗಿದೆ. ತುಂಬಾ ಕಷ್ಟಪಟ್ಟಿದ್ದಾರೆ ವಿಜಯ್ ಅವರು. ಸರ್ಕಾರ ಏನೋ ರಚನೆ ಮಾಡಿದ್ದಾರೆ, ಬಟ್ ಆ ಸರ್ಕಾರವನ್ನ ಎಷ್ಟು ದಿನಗಳ ಕಾಲ ಉಳಿಸ್ಕೊಳ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ನಿಮ್ಗೇನಿಸುತ್ತೆ? ತಮಿಳುನಾಡಿನ ಪಾಲಿಟಿಕ್ಸ್ ಅನ್ನ ನೋಡ್ತಾ ಇದ್ರೆ ಟಿವಿಕೆ ಸರ್ಕಾರ ಉಳಿಯುತ್ತೋ ಅಥವಾ ಪತನವಾಗುತ್ತೋ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.